ನಮಸ್ಕಾರ ಎಲ್ರಿಗೆ ಸರ್. ಸೊ ಬಿಗ್ ಬಾಸ್ ಸೀಸನ್ 12 ಇದು ಸೆಕೆಂಡ್ ಎಪಿಸೋಡ್ ಇವತ್ತು ನೀವು ನೋಡಿದ್ದೀರಿ. ಸೊ ಅದ್ರಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ನೋಡ್ಕೊಂಡು ಹೋಗುವ. ಸೊ ನಮ್ ಜೊತೆ ಡಿಬೇಟ್ ಮಾಡ್ಲಿಕ್ಕೆ ನಮ್ ಫ್ರೆಂಡ್ ಬಂದಿದ್ದಾರೆ ಸೊ ನಮ್ ಸ್ಟುಡಿಯೋಗೆ. ಸೊ ಇವತ್ತು ಏನಾಯ್ತು ಹೇಳಿ, ನಿಮ್ದು ಒಂದು ಮೈನ್ ಇದ್ರಲ್ಲಿ ಈ ಸೀಸನ್ ಎಪಿಸೋಡ್ ಎರಡನೇ ಎಪಿಸೋಡ್ ಅಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಾಯ್ತು ಇವತ್ತು? ಇಂಟ್ರೆಸ್ಟಿಂಗ್ ಇಲ್ಲ, ಅದೇ ಏನೋ ಆಸ್ ಯೂಶುವಲ್ ಗೊತ್ತುಂಟಲ್ಲ, ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಬೋರಿಂಗ್ ಸ್ವಲ್ಪ ಬೋರ್ ಆಯ್ತು. ಅಂದ್ರೆ ಏನ್ ಗೊತ್ತಾ, ಅಂದ್ರೆ ಫಸ್ಟ್ ಡೇಗೆ ಇಷ್ಟು ಬೇಕಂತ ಇರ್ಲಿಲ್ಲ. ನನ್ಗೆ ಒಂಥರ ಕಾಪಿ ಮಾಡಿದಾಗ ಆಯ್ತು. ಲಾಸ್ಟ್ ಟೈಮ್ ಎಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಹೆಂಗ್ ಮಾಡಿದ್ರು ಅಂದ್ರೆ, ಲಾಸ್ಟ್ ಸೀಸನ್ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗೆ ಮಾಡಿದ್ರು ಅದನ್ನ ಈಗ ಫಸ್ಟ್ ಅಲ್ಲಿ ಮಾಡ್ತಿದ್ದಾರೆ ಅಷ್ಟೇ. ನೋಡಿ, ಒಬ್ರು ಕೆಲವೊಂದು ಹೇಳುದು, ನೋಡು ನನ್ಗೆ ಟೀ ಸಿಕ್ಕಿಲ್ಲ, ಈಗ ನನ್ಗೆ ಮನೆದೆಲ್ಲ ವ್ಯಾಲ್ಯೂ ಗೊತ್ತಾಗ್ತಾ ಉಂಟು, ಅದೆಲ್ಲ ನಾಟಕ ಅಲ್ಲ. ಒಂದು ದಿನಕ್ಕೆ ಎಂತ ಗೊತ್ತಾ, ದಿನ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗುದು. 100 ದಿನ ಆದ್ಮೇಲೆ ಅದು ಸ್ಟಾರ್ಟ್ ಆಯ್ತಾ. ಮತ್ತೆ ಅದಾದ್ಮೇಲೆ ಗಿಲ್ಲಿ ನಟ ಮತ್ತು ಗಿಲ್ಲಿ ಗಿಲ್ಲಿ ನಿಜವಾಗಿ ಅವ್ನು ಗೊತ್ತುಂಟಲ್ಲ, ಕ್ಯಾಶುವಲ್ ಆಗಿ ಎಲ್ಲರ ತರ ಗಮ್ಮತ್ ಮಾಡ್ತಿರ್ತಾನೆ. ಇಲ್ಲಿ ಜಂಟಿ ಅಂತ ಉಂಟಲ್ಲ, ಒಂಟಿ ಆದ್ರೆ ಅವ್ನು ಇನ್ನೂ ಕೂಡ ಜಾಸ್ತಿ ಮಾಡ್ತಾನೆ. ಅವಳು ಕೂಡ ಇದಲ್ಲ ಹುಡುಗಿ ಅಶ್ವಿನಿ ಗೌಡ ಜೊತೆ ಗಿಲ್ಲಿ ನಟ ಒಂದ್ ಜಗಳ ಆಯ್ತಲ್ಲ. ಅದೇ ನಂಗೆ ಬೇಜಾರೀಗ. ಏನ್ ಗೊತ್ತಾ, ಅಲ್ಲಿ ನೋಡಿ ಅವಳು ಹೆಂಗೆ ಮಾತಾಡ್ತಿದ್ದಲ್ಲ ಅಂದ್ರೆ ಅವಳು ಒಂದು ಈಗ ನಾಡಿದೊಂದು 3ನೇ ವಾರಕ್ಕೆ ಏನೋ ಫೈನಲ್ ಅಂತ, ಅದ್ರಲ್ಲಿ ಒಂದು ಜಂಟಿ ಅವರನ್ನು ನಾಮಿನೇಷನ್ ಮಾಡ್ಬೇಕಲ್ಲ. ನಾಮಿನೇಷನ್ ಮಾಡುವಾಗ ಅವಳು ಒಂದು ಪರ್ಸನಲ್ ಒಂದು ಏನೋ ತೆಗ್ದ್ಲು. ಹಂಗಂದ್ರೆ ಇನ್ನೊಮ್ಮೆ ಕೇಳುದು ಅವಳ ಹತ್ರ, ಇವನ ಹತ್ರ ಕೇಳುದು ಗಿಲ್ಲಿ ಹತ್ರ, ಇನ್ ಪ್ರಕಾರ ಪರ್ಸನಲ್ ಅಂದ್ರೆ ಏನಂತ. ನಾನ್ ಪರ್ಸನಲ್ ಅಂದ್ರೆ ಇವಳನ್ನ ನಾನು ಆಸ್ ಎ ಫ್ರೆಂಡ್ ಹೋಗಲ್ಲೇ ಬಾರಲ್ಲೇ ಅಂತ ಅಶ್ವಿನಿ ಹೇಳಿದ್ದು, ನಿಮ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಯಾವ ತರ ಮಾತಾಡ್ತಿಲ್ಲ ಅವಳು. ಆಗ ಅವ ಗಿಲ್ಲಿ ನಟ ಹೋಗೋ ಬಾರಲ್ಲೇ ಅದು ನನ್ನ ವೇ ಅಂತ ಹೇಳ್ತಿರೋದು. ಅವನು ಅವ್ರಿಗೆ ಹೇಳ್ತಾನೆ ಅಂತ ಹೇಳಿಲ್ಲ, ಅವ ಆತರ ಮಾತಾಡ್ತೀನಂತ. ನಿಮ್ಗೆ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಮೇಡಮ್ ಅಂತ ಹೇಳ್ತಿದ್ದೀನಿ, ರೆಸ್ಪೆಕ್ಟ್ ಕೊಡ್ತೇನೆ ಹೋಗಿ ಬಾರೆ ಅಂತ. ಅಲ್ಲ, ಅದಕ್ಕೆ ಅವಳು ಮಾತಾಡೋದು ನಾನು ಹೋರಾಟಗಾರ್ತಿ ಅಲ್ಲ ಮಾರೆ. ನಾನು ಫಸ್ಟ್ ಆಫ್ ಆಲ್ ಹೇಳುದು ಹೋರಾಟಗಾರ್ತಿ ಹೊರಗಡೆ, ಅರ್ಥ ಆಯ್ತಾ? ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ ಎಲ್ಲ ಅಗ್ರಿಮೆಂಟ್ ಅಲ್ಲಿ ನೀನ್ ಹೋರಾಟಗಾರ್ತಿ ಅಂತ ಸಪರೇಟ್ ಏನು ಇದು ಕೊಡಲ್ಲ. ಕರೆಕ್ಟ್, ಅವ್ರಿಗೆ ಒಂದು ಮರ್ಯಾದೆ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮರ್ಯಾದೆ ಬೇಕಿದ್ರೆ ಹೊರಗೆ ಹೋಗಿ ಹೋರಾಟಗಾರ ಮಾಡ್ಲಿ, ನಾವೇನು ಸ್ಟಾಪ್ ಮಾಡ್ತಿಲ್ಲ. ನೋಡಿ, ಇಲ್ಲಿ ವೃತ್ತಿ ಜನ ಬೇರೆ, ಇದು ಬಿಗ್ ಬಾಸ್ ಬೇರೆ. ಇಲ್ಲಿ ಹಣ ಮಾಡ್ಲಿಕ್ಕೆ ಬಂದದ್ದು, ಹಣ ಮಾಡ್ಕೊಂಡು ಹೋಗ್ಲಿ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಮಲ್ಲಮ್ಮನ ಅಲ್ಲಿ ನಾನು ಹೋರಾಟ ಮಾಡಿದೀನಿ, ನಾನು ಇಲ್ಲಿ VIP ಯಾರಿಲ್ಲ, ಅರ್ಥ ಆಯ್ತಾ? ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ. ಅವ್ರು ಬಂದಾರೆ, ಅವರು ಕಷ್ಟಪಟ್ಟು ಬಂದಾರೆ. ಅದು ಏನೇ ಆಗಿರ್ಲಿ, ಅವರು ಯೂಟ್ಯೂಬ್ ಆಗಿರ್ಲಿ, ಯಾವ್ದೇ ಒಂದು ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಅದು ಬೇಡ. ಇದ್ರಲ್ಲಿ ಹೋರಾಟಗಾರ್ತಿ ಅವಳು ಮಾಡೋ ರೀತಿ ನಂಗೆ ಇಷ್ಟ ಆಗ್ತಿಲ್ಲ, ನಿಜ ಇಷ್ಟ ಆಗ್ತಿದೆ. ಒಂಥರ ಅಲ್ಲಿ ಹೋಗಿ ಪೊಲಿಟಿಷಿಯನ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅದು ಏನೇ ಇರ್ಲಿ, ಅಲ್ಲಿ ಹೋದ್ಮೇಲೆ ಕಂಟೆಸ್ಟೆಂಟ್ ಯಾವ ತರ ಬಿಹೇವ್ ಮಾಡ್ಬೇಕಂತ ಫಸ್ಟ್ ಆಫ್ ಆಲ್ ಕಲಿಬೇಕು. ಬಟ್ ಒಂದು ವಿಷಯ ಏನಂತ ಹೇಳಿದ್ರೆ, ಸೊ ಫಸ್ಟ್ ವೀಕ್ ಮಾತ್ರ ಎಲ್ಲರೂ ಅವಳಿಗೆ ಮರ್ಯಾದೆ ಕೊಡುದು. ಅದಾದ ಬಳಿಕ ಎಲ್ಲ ಇದು ಜಂಟಿ ಒಂಟಿ ಎಲ್ಲ ಹೋಗ್ತದಲ್ಲ, ಹೋದಾದ್ಮೇಲೆ ಅವ್ರವ್ರ ಗುಂಪು ಮಾಡ್ಕೊಂಡು ಆಗ ಯಾರು ಕೇರ್ ಮಾಡಲ್ಲ. ಕೇರ್ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ಅವಳಿಗೆ 2 ವಾರ ಯಾರು ಅಶ್ವಿನಿ ಇದೆಲ್ಲ ಚೆನ್ನಾಗಿ ಆಟ ಅಂತ ಮಾತಾಡ್ತಾರೆ. ಯಾರು ಸ್ಪೋರ್ಟ್ಸ್ ಅಲ್ಲಿ ಅಂತ ಹೇಳಿದ್ರೆ ಯಾರು ಮಾತಾಡ್ತಾರೆ? ಮಾತಾಡ್ಲಿಕ್ಕೆ ನಾನು ಓಟ್ ಹಾಕಲ್ಲ. ನೀವು ಓಟ್ ಮ್ಯಾಟರ್ ಆಗಲ್ಲ ಬಿಗ್ ಬಾಸ್ ಅಲ್ಲಿ. ಯಾರು ಚೆನ್ನಾಗಿ ಮಾತಾಡ್ತಾರೆ ಹಾಗಾದ್ರೆ ಬಿಗ್ ಬಾಸ್ ಏನಕ್ಕೆ ಓಟು ಅದೆಲ್ಲ ಏನಕ್ಕೆ? ಹಾಗಾದ್ರೆ ಅದು ವಿಷಯ ಅಲ್ಲ. ಚೆನ್ನಾಗಿ ಹಾಗಾದ್ರೆ ನೀವು ಎಲ್ಲ ಕಲ್ತಿದ್ದೀರ ಅದ್ರಲ್ಲ, ಎಲ್ಲ ಗೊತ್ತು ನಿಮ್ಗೆ. ಯಾರು ಮಾತಾಡ್ತಾರೆ ಅವ್ರು ಫೈನಲ್ ಆತರ ಎಲ್ಲ ನೋಡ್ತಾರೆ. ನೋಡಿ, ನೀವು ಅಶ್ವಿನಿ ಗೌಡ ಇವತ್ತು ಫೂಟೇಜ್ ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಾತಾಡಿದ್ದಾರೆ? ಅಷ್ಟು ಜನ ಇದ್ರು, ಒಂದಾದ್ರೂ ಸ್ವಲ್ಪ. ಅವಳು ಪರ್ಸನಲ್ ಆಗಿ ಅವಳೇ ಹೋಗಿದ್ದಾರೆ. ನಮ್ಗೆ ಅವಳು ಬೇರೆಯವ್ರಿಗೆ ಹೇಳುದು, ನೀನ್ ಪರ್ಸನಲ್ ಹೋಗ್ತಿದ್ದೆ ಅಂತ. ಅವಳೇ ಪರ್ಸನಲ್ ಹೋಗಿ ನಮ್ದೀಗ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ಅಂತ ಅದನ್ನೇ ಹೈಲೈಟ್ ಮಾಡ್ತೀನಿ. ಇನ್ನೊಂದು ವಿಷಯ ಹೈಲೈಟ್ ಆಗಿದ್ದು ಅಭಿಷೇಕ್. ಅಭಿಷೇಕ್ ಇದ್ದ ಗಮ್ಮತ್ ಆಗಿದಲ್ಲ. ಅವನಿಗೆ ಗೊತ್ತಾಗಿದೆ, ಅವನು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಾನೆ. ಇಲ್ಲಿ ಯಾರನ್ನಾದ್ರೂ ಒಂದು ಹುಡುಗಿನ ನೋಡ್ಲೇಬೇಕಂತ. ಐಶ್ವರ್ಯನ ಐಶ್ವರ್ಯ ಯಾವ ಮೈಸೂರಿನವಳ? ಅಶ್ವಿನಿ ಅಭಿಷೇಕ್ ಅಶ್ವಿನಿ ಅಂತಿದ್ದಾಳಲ್ಲ, ಅವಳು ಅಭಿಷೇಕ್ ಜೋಡಿ ಜೊತೆ ಅವನು ಹೇಳುದು, ನನಗೆ ನಿಮ್ಗೊಂದು ಪರ್ಸನಲ್ ವಿಷಯ ಹೇಳ್ಬೇಕು. ನೀವು ನೋಡಕ್ಕೆ ಜೋಡಿ ಜೊತೆ ಹೇಳ್ತಿರೋದು, ಅವಳ ಬಗ್ಗೆ ಮಾತಾಡ್ತಾರೆ. ಅವಳ ಬಗ್ಗೆ ಮಾತಾಡಿದ್ದು. ಹೌದಾ? ಅವಳಲ್ಲ, ಇನ್ನೊಬ್ಳು ಶೆಟ್ಟಿ ಬಗ್ಗೆ ಮಾತಾಡಿದ್ದು, ರಾಶಿಕಾ ಶೆಟ್ಟಿ. ಅವಳನ್ನು ನೋಡುವಾಗ ಅವ್ರು ಸ್ವಲ್ಪ ಚಂದ ಇದ್ರಲ್ಲ ಅಂತ ಅಷ್ಟೇ ಕಟ್ ಮಾಡಿದ್ರು, ಮತ್ತೆ ಜಾಸ್ತಿ ತೋರಿಸಿಲ್ಲ. ಬಟ್ ಅವ್ನು ರೆಡಿ ಆಗಿದ್ದಾನೆ. ಯಾಕಂದ್ರೆ ಒಂದು ಹುಡುಗಿ ಇಟ್ಕೊಂಡ್ರೆ ಒಂದು ಲವ್ ಮಾಡಿದ್ರೆ ಅದಲ್ಲಿ ಇವನು ಲವ್ ಎಲ್ಲ ಮನೇನಿಲ್ಲ. ಧ್ರುವ ಅಂತ ಹೇಳಿದಲ್ಲ, ಈ ಮಲ್ಲಮ್ಮ ಮೇಲೆ ಹೋಗುವ ಲಿಫ್ಟ್ ಹೋಗುವ ಹೇಳಿದಲ್ಲ, ಇದೆಲ್ಲ ಲವರ್ಸ್ಗೆ ಜಾಗ ನಿಮ್ಗೆಲ್ಲ. ಬಟ್ ಇಲ್ಲಿ ಫೇಕ್ ಲವ್ ಮಾಡ್ಬಾರ್ದು, ತನ್ನಷ್ಟೇ ಆಟೋಮೆಟಿಕ್ ಆಗ್ಬೇಕು. ಈಗ ಲವ್ ಬಗ್ಗೆ ಕೆಲವು ಜನ ಗೊತ್ತಿಲ್ಲ ರೀ, ಅದು ಮನಸ್ಸಲ್ಲೇ ಬರ್ಬೇಕು. ಬಿಗ್ ಬಾಸ್ ಒಳಗೆ ಮಾತ್ರ ಒಳಗೆ ಬಂದ್ರೆ ನಾನು ಅದನ್ನ ಹೇಳುದಲ್ಲ, ಒಬ್ಬರನ್ನ ಇಟ್ಕೊಂಡ್ರೆ ಮಾತ್ರ ನಾನು ಜಾಸ್ತಿ ಹೊರ ಬರ್ತೀನಿ ಅಂತ. ಅವನೊಂದು ಲವ್ ಮಾಡ್ಲಿಕ್ಕೆ ಪ್ಲಾನ್ ಆಗಿ ಬಂದಿದ್ದಾನೆ, ಬಂದನೆ.
ಮತ್ತೆ ನಮ್ದು ಕಾಕ್ರೋಚ್ ಸುದ್ದಿ ಸ್ವಲ್ಪ ಫುಟೇಜ್ ಕೊಟ್ಟಿದ್ದಾರೆ ಇವತ್ತು. ಸ್ವಲ್ಪ ಚೆನ್ನಾಗಿ ಆ ಕಡೆ ಕಾಕ್ರೋಚ್ ಈ ನೋಡುವಾಗ ಮಂಜನ್ ತರ ಇದ್ದಾರೆ. ಹೌದು, ಅವ್ರು ಚೆನ್ನಾಗಿ ಒಳ್ಳೆ ಇದ್ದಾರೆ. ಕಾವ್ಯ ಜಗಳ ಮಾಡಿದಲ್ಲ ಅಶ್ವಿನ್ ಜೊತೆ. ಓ ಇವನ್ ಜೊತೆ ಇದ್ರಲ್ಲ, ನಮ್ಗೆ ಹೆಸರೆಲ್ಲ ಗೊತ್ತಿಲ್ಲ. ನಾನು ಅಂದ್ರೆ ನನ್ನ ಫೇವ್ರೆಟ್ ಗಿಲ್ಲಿ ಜೊತೆ ಇದ್ದದ್ದು ಜಗಳ. ಅವ್ರು ಸ್ವಲ್ಪ ಫುಟೇಜ್ ಕೊಟ್ಟಿದ್ದಾಳೆ. ಸತೀಶ್ ಡಾಗ್ ಸತೀಶ್ ಕೊಟ್ಟದೀಶ್, ಡಾಗ್ ಸತೀಶ್ ಅವನು ಕೋಡಿಯಲ್ಲಿ ಕೂರ್ತಾನೆ. ಅವನು ಒಂದು ವಾರ ಅವನಿಗೆ ಜಾಗ ಏನ್ ಗೊತ್ತಾ, ಬಿಗ್ ಬಾಸ್ ಅಲ್ಲಿ ಏನ್ ಸಿಗಲ್ಲ ಅವನಿಗೆ. ಕೋಟಿಗಟ್ಲೆ ಡಾಗ್ ಆಗ್ತಾನೆ ಅಂದ್ರೆ ಅವನ್ ಏನಕ್ಕೆ ಬಿಗ್ ಬಾಸ್, ಅವನಿಗೆ ಹೊರಗೆ ಹೋಗ್ಬೇಕೀಗ ಹೆಸರಿಗೋಸ್ಕರ ಅಷ್ಟೇ. ಪಾಪ ಇದ್ದಾನೆ ಮಾತ್ರ ಅಲ್ಲ, ಪಾಪ ಅಷ್ಟು ಜಗಳೆಲ್ಲ ಆಡುವುದರ ಮುಖ ಸುಮ್ಮನೆ ಇದ್ದಾನೆ ಅವನ್ ನೋಡಿ. ಜಾನ್ವಿ ಸ್ವಲ್ಪ ಅಹಂಕಾರ ಉಂಟು. ಅವಳು ಏನೊಂದು ಪಾಯಿಂಟ್ ಡೈಲಾಗ್ ಹೇಳಿದ್ಲಲ್ಲ, ಅವಳು ಏನ್ ಹೇಳುದು ಎಲ್ಲರ ಜೊತೆ ಸೇರಿಸಿ. ಅವಳದು ಅಂದ್ರೆ ಈಗ ಯಾರಿಗೆ ಹೇಳಿದ್ ಗೊತ್ತಾ, ಅವನು ಮಾಲಿಗೆ ನೀನು ಎಲ್ಲರ ಜೊತೆ ಮಾತಾಡ್ತಿಲ್ಲ, ಎಲ್ಲರ ಬಗ್ಗೆ ಜೊತೆ ಸೇರ್ಬೇಕಂತ. ಅವಳಿಗೆ ಸೇರಿ ಎಲ್ಲ ಅಭ್ಯಾಸ ಉಂಟು ಅಂತ ಕಾಣದು ಎಲ್ಲರ ಜೊತೆ ಎಲ್ಲ ಹಂಗಿರ್ಬೋದು ಅಂತ ಹೇಳಿದ್ರೆ. ಈಗ ಇದೆಲ್ಲ ಮಾಡ್ತಾರಲ್ಲ, ಅದೇ ಎಲ್ಲರ ಜೊತೆ ಮಾಡ್ತಾರಲ್ಲ, ಅದೇ ಎಲ್ಲರ ಜೊತೆ ಸೇರಿ ಗೊತ್ತುಂಟು. ಚಂದ್ರಪ್ರಭಾ ಫೈಲ್ ಆದ, ಚಂದ್ರಪ್ರಭಾ ಫೈಲ್ ಆಗಲ್ಲ ಇವರಿಂದ ಡಾಗ್ ಸತೀಶ್ ಅಲ್ಲ. ಅವ್ರ ಪಾಪ ಹೊರಗಡೆ ಬಂದ ಮೇಲೆ ಚಂದ್ರಬಾಬು ಒಳ್ಳೆ ಮಾಡ್ಬೋದು, ಹಣ ಉಂಟಲ್ಲ. ಅದಕ್ಕೆ ಬಕೆಟ್ ಹಿಡಿತಾರೆ. ಬಕೆಟ್ ಇವನ್ ಕೂಡ ಹಿಡಿತಿದ್ದ ಕಾಕ್ರೋಚ್ ಗೊತ್ತಾ. ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಿದ್ದೆ. ಸುಳ್ಳಲ್ಲ. ಮಂಜು ಭಾಷಿಣಿ ಅವಳು ಅಡಿಗೆ ಮಾಡ್ತಿದ್ಲಲ್ಲ, ಅವಳೇನು ಸ್ವಲ್ಪ ಫುಟೇಜ್ ಕೊಟ್ಟರು. ರಾಶಿಕಿನೆಲ್ಲ ಆಗುವ ಚಾನ್ಸಸ್ ಉಂಟು ಅಭಿಷೇಕ್ ಜೊತೆ. ರಾಶಿಕಾ ಚಂದ ಇದ್ದಾಳೆ, ಹೈಟ್ ಪರ್ಸನಾಲಿಟಿ ಒಳ್ಳೇದೆ. ಮಲ್ಲಮ್ಮದ್ದು ಟಾಸ್ಕ್ ಅಲ್ಲಿ ಒಂಥರ ಇವತ್ತು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋದಾಗ ಉಂಟಲ್ಲ, ಏನಂತ ಅರ್ಥ ಆಗಿಲ್ಲ. ಜಿಮ್ ಎಲ್ಲ ಆತರ ಮಾಡ್ತಾರ ಗೊತ್ತಿಲ್ಲ. ಸ್ಟ್ರಾಂಗ್ ಇದಾರೆ ಅವನ್ ಧ್ರುವ ಅಂತ ಹೇಳುದಲ್ಲ, ನೀವು ಒಳ್ಳೆ ಸಪೋರ್ಟ್ ಇದ್ದೀವಿ, ಓಡ್ತೀರಿ. ಅವ್ರು ಸ್ಟ್ರಾಂಗ್ ಇದ್ದಾರೆ, ಎಲ್ಲ ಫಿಸಿಕಲ್ ಟಾಸ್ಕ್ ಎಲ್ಲ ಫಿಟ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಮತ್ತೆ ರೆಡಿ ಅಲ್ಲ. ಅದು ಹುಡುಗರ ಜೊತೆ ಆಟ ಆಡ್ಬೋದು. ಅಶ್ವಿನಿ ಅವಳೆ ಅಭಿಷೇಕ್ ಜೊತೆ ಇದ್ದ. ಅವನೇನು ಧ್ರುವ ಅಂತ ಸ್ವಲ್ಪ ಕರಿಪಸಪ್ಪ ಅದೊಂದು ಸಾಂಗ್ ಹೇಳಿದ್ ನಂಗೆ ಇಷ್ಟ ಆಯ್ತು. ಅಂದ್ರೆ ಅನರ್ಹ ಅವರು ಬಂತಲ್ಲ, ಏನದು ಏನ್ ಸಾಂಗ್ ಅದು ನೆನಪೋಯ್ತು ಮಾರೆ ನಂಗೆ. ಯಾವ್ದಾರು ನೋಡೋರಿಗೆ ಪಾಪ ಮೊನ್ನೆ ಬರುವಾಗ ಎಂಟ್ರಿಯಲ್ಲಿ ಮೈಸೂರಿಂದ ದಾವಣಗೆರೆ ಯಾವ್ದು ಟೈಗರ್ ಅಂತ ಮಾಡ್ಕೊಂಡು ಟೈಗರ್. ಅದಕ್ಕೆ ವಿಜಯ್ ಹೇಳ್ದಲ್ಲ, ಟೈಗರ್ನ ಹಗ್ಗ ಇಟ್ಕೊಂಡು ಬಂದಿ ನಾನು ಅಂತ. ಮಾಡು ಮಾತಾಡೋದು. ಮಾಡು ಮಾತಾಡ್ತಾನೆ, ಅವನು ಕನ್ನಡ ಸ್ಲ್ಯಾಂಗ್ ಇದೆಯಲ್ಲ, ಅವನು ಬ್ಯಾಡ್ ವರ್ಡ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾನೆ. ಅವನಿಗೆ ಎದುರಿಗೆ ಆಗ್ತಾ ಉಂಟು. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಬ್ಯಾಡ್ ವರ್ಡ್, ನಾವೀಗ ಮಂಗಳೂರಲ್ಲಿ ಬೇರೆ ನಾವೆಲ್ಲ ನಮ್ದು ಅಂದ್ರೆ ಗೊತ್ತಾಗತ್ತೆ, ನಾವೇನು ಅಷ್ಟೇ ಯೂಸ್ ಮಾಡಲ್ಲ. ಸ್ವಲ್ಪ ಮಾತಾಡ್ಬೇಕು, ಒಳ್ಳೆ ಫ್ಯಾನ್ಸ್ ಇದ್ದಾರೆ ಅವರಿಗೆ. ಅವ್ನು ಮಾತಾಡ್ತಾನೆ ಅಲ್ಲ, ಫಸ್ಟ್ ಡೇ ನೀವು ಇವತ್ತೇ ಮಾತಾಡ್ಲಿಕ್ಕೆ ಆಗತ್ತಾ ಎಲ್ಲರ ಜೊತೆ? ನಿನ್ ಬಗ್ಗೆ ನಾನು ಹೇಳ್ತಿರೋದು, ನಿನ್ ಬಗ್ಗೆ ಏನ್ ಗೊತ್ತಿಲ್ಲ, ನಾನು ಮಾತಾಡ್ಲಿಕ್ಕೆ ಬ್ಯಾಕ್ ಗ್ರೌಂಡ್ ಗೊತ್ತಾಗ್ಬೇಕಲ್ಲ ನಂಗೆ. ಅವನು ಸ್ಪಂದನ ಓಕೆ ಬಿಡಿ, ಅಶ್ವಿನಿ ಗೌಡ, ಅಮಿತ್, ಇವನು ಯಾವ ಹೆಸರಂತ ಮಾರೆ, ಗೀತ ಹೆಸರು ಧನುಷು, ಸ್ವಲ್ಪ ಹೆವಿ ಗಾಂಚಲಿದೆ. ನಾನು ಅಂದ್ರೆ ಈಗ ಗೊತ್ತಾಗಿಲ್ಲ, ಫುಟೇಜ್ ಕೊಟ್ಟಿಲ್ಲ ಅವನಿಗೆ ಇವತ್ತು. ಸ್ವಲ್ಪ ಗಾಂಚಲಿದೆ, ಅದು ಸ್ವಲ್ಪ ಸಮಯ ಗಾಂಚಲಿ. ಸೊ ಇವತ್ತಿನ ವಿಡಿಯೋ ಇಷ್ಟು ಅಂತ ಹೇಳಿದ್ರೆ, ಈ ಎಪಿಸೋಡ್ 2 ಅಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಏನು ಅನ್ಸಿಲ್ಲ. ನಾವು ಫಸ್ಟ್ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ನೋಡುವ. ನಿಮಗೆ ಏನ್ ಅನ್ಸ್ತು? ರಕ್ಷಿತ ಇಲ್ಲದೆ ಮನೆ ಬೋರ್ ಆಯ್ತು. ರಕ್ಷಿತ ಬೇಕಿತ್ತು. ನಾನು ಎಂತ ಹೇಳುದಂದ್ರೆ, ಈಗ ಅದೊಂದು ನಮ್ಗೆ ಏನ್ ಗೊತ್ತಾ, ಒಬ್ರು ಈಗ ಚಂದ್ರಬಾಬು ನೋಡಿ ಅವರು ಸ್ಟೇಜ್ ಅಲ್ಲಿ ಮಾತ್ರ ಕಾಮಿಡಿ ಮಾಡೋದು, ಈಗ ಲೈವ್ ಅಲ್ಲಿ ಕಾಮಿಡಿ ಮಾಡೋರು ಬೇಕು. ಈಗ ಇವಳ ಕನ್ನಡದಲ್ಲಿ ಒಂದು ಕಾಮಿಡಿ ಇದೆ, ಅರ್ಥ ಆಯ್ತಾ? ಇವನು ಮಾಡ್ತಿದ್ದಾನೆ, ಯಾರು ಗಿಲ್ಲಿ ಮಾಡ್ತಿಲ್ಲ, ಅದು ನಮ್ಗೆ ಇಷ್ಟ ಆಯ್ತು. ಚಂದ್ರಬಾಬುನಿಗೆ ಕಟ್ಟಾಗಿ ಆಗಿದೆ, ಅದು ಡಾಗ್ ಬಿಡ್ತಿಲ್ಲ. ಬರ್ಬೋದು ಮುಂದೆ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇವೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗುವ. ಅಲ್ಲಿವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.